ಸುಮಾರು 30 ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದರು. ಒಬ್ಬ ಆತ್ಮೀಯ ಸ್ನೇಹಿತನನ್ನು ಕಳ್ಕೊಂಡು ಇವತ್ತು ದುಃಖವಾಗಿದೆ, ನೋವಾಗಿದೆ. ಯಡಿಯೂರಪ್ಪನವರು ವೆಂಕಟರಮಣಪ್ಪನವರು ತಮ್ಮ ಜೀವನದ ಉದ್ದಕ್ಕೂ ತತ್ವ ಸಿದ್ಧಾಂತಗಳಿಂದ ರಾಜಕಾರಣ ಮಾಡಿದಂಥವರು ಮತ್ತು ಯಡಿಯೂರಪ್ಪನವರ ಸರ್ಕಾರಕ್ಕೆ ಇಂಡಿಪೆಂಡೆಂಟಾಗಿ ಗೆದ್ದು ಬಂದು 2008ರಲ್ಲಿ ಸಪೋರ್ಟ್ ಮಾಡಿದ್ದರಿಂದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಿತ್ತು. ಅಂಥ ಒಬ್ಬ ಶ್ರೇಷ್ಠ ಗೆಳೆಯನ್ನ ಇವತ್ತು ನಾವು ಕಳ್ಕೊಂಡು ಸಾಮಾಜಿಕ ಕ್ಷೇತ್ರ ಬಡವಾಗಿದೆ. ಮನುಷ್ಯ ಹುಟ್ಟು ಆಕಸ್ಮಿಕವಾಗಿದ್ದರೂ ಸಾವು ನಿಶ್ಚಿತವಾಗಿರ್ತದೆ. ಹುಟ್ಟು ಮತ್ತು ಸಾವಿನ ಮಧ್ಯೆ ವೆಂಕಟರಮಣಪ್ಪನವರು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ತಮ್ಮ ಹೆಜ್ಜೆ ಗುರುತನ್ನು ಬಿಟ್ಟೋಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರ ಕುಟುಂಬ ವರ್ಗದವ್ರಿಗೂ ಮತ್ತು ಅವರ ಬಂಧು ಬಳಗದವ್ರಿಗೂ ಅವರ ಗೆಳೆಯರಿಗೂ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಏನು ಅವ್ರು ಕೆಲಸ ಕಾರ್ಯಗಳನ್ನು ಮಾಡಿದರು, ಆ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿಯೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಿಜವಾದಂಥ ಶ್ರದ್ಧಾಂಜಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮೃತರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ. ಅವ್ರ ಬಂಧು ಬಳಗದವ್ರಿಗೆ, ಅವರ ಕುಟುಂಬ ವರ್ಗದವ್ರಿಗೆ ಈ ನೋವನ್ನು ಸಹಿಸುವಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತೇನೆ.